ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಯರ್ ಪಲ್ಸ್. ಫೆಬ್ರವರಿ 4, 2026ರಂದು ಕರ್ನಾಟಕ ಸರ್ಕಾರದ ಆರ್ಥಿಕ ಇಲಾಖೆಯು ಒಟ್ಟು 2,000 ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಅನುಮೋದನೆಯನ್ನು ನೀಡಿದೆ. ಅದರಲ್ಲಿ ಸಿಂಹಪಾಲು ಎಂದರೆ 826 ಹುದ್ದೆಗಳು ನೇರವಾಗಿ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟಿವೆ. 2021ರಲ್ಲಿ ಒಟ್ಟು 1242 ಹುದ್ದೆಗಳಿದ್ದವು. ಆದರೆ ಈ ಬಾರಿ ಸ್ವಲ್ಪ ಸಂಖ್ಯೆ ಕಡಿಮೆ ಇದ್ದರೂ ಸ್ಪರ್ಧೆ ಮಾತ್ರ ಅತಿ ಹೆಚ್ಚಿರಲಿದೆ. ಏಕೆಂದರೆ ಕಳೆದ 3 ವರ್ಷಗಳಿಂದ ಯಾವುದೇ ಹೊಸ ನೇಮಕಾತಿ ನಡೆದಿಲ್ಲ. ಆದ್ದರಿಂದ ಈ ಬಾರಿ ಲಕ್ಷಾಂತರ ಅಭ್ಯರ್ಥಿಗಳು ಪರೀಕ್ಷೆಗೆ ಸಜ್ಜಾಗುತ್ತಿದ್ದಾರೆ. ಬಹಳಷ್ಟು ಜನ ಅಭ್ಯರ್ಥಿಗಳು ಗೊಂದಲದಲ್ಲಿದ್ದಾರೆ. ಸಿಲೆಬಸ್ ಬದಲಾಗುತ್ತಾ, ಪರೀಕ್ಷೆ ಯಾರು ನಡೆಸುತ್ತಾರೆ, ಓದುವ ಕ್ರಮ ಹೇಗಿರಬೇಕು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಲು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಇಂದಿನ ಚರ್ಚೆಯಲ್ಲಿ ಮುಖ್ಯವಾಗಿ ನಾನು 2017 ಮತ್ತು 2021ರ ನೇಮಕಾತಿಗಳ ನಡುವೆ ಆದ ಬದಲಾವಣೆಗಳನ್ನು ತುಲನೆ ಮಾಡುತ್ತೇನೆ. ಯಾಕಂದರೆ ಹಳೆಯ ಪರೀಕ್ಷೆಗಳ ಮಾದರಿ ತಿಳಿಯದೆ ಮುಂಬರುವ 2026ರ ಪರೀಕ್ಷೆಯನ್ನು ಎದುರಿಸುವುದು ಕಷ್ಟ. ಸೊ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ನಿಮಗೀಗ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋದು 2017 ಮತ್ತು 2021ರ ನೇಮಕಾತಿಯಲ್ಲಿ ನಡೆದಂತಹ ದೊಡ್ಡ ಬದಲಾವಣೆಗಳು. ಅತಿ ದೊಡ್ಡ ಮತ್ತು ಮುಖ್ಯ ಬದಲಾವಣೆ ಎಂದರೆ ನೆಗೆಟಿವ್ ಮಾರ್ಕಿಂಗ್, ಋಣಾತ್ಮಕ ಮೌಲ್ಯಮಾಪನ. 2017ರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರಲಿಲ್ಲ. ಹಾಗಾಗಿ ಅಭ್ಯರ್ಥಿಗಳು ತಮಗೆ ಗೊತ್ತಿಲ್ಲದ ಪ್ರಶ್ನೆಗಳಿಗೂ ಧೈರ್ಯವಾಗಿ ಉತ್ತರಿಸ್ತಿದ್ರು. ಆದರೆ 2021ರಲ್ಲಿ ಪ್ರತಿ ತಪ್ಪು ಉತ್ತರಕ್ಕೆ 0.25 ಅಂಕಗಳನ್ನು ಕಳೆಯುವ ನಿಯಮ ಜಾರಿಗೆ ಬಂತು. ಮುಂಬರುವ 2026ರ ಪರೀಕ್ಷೆಯಲ್ಲೂ ಸಹ ನೆಗೆಟಿವ್ ಮಾರ್ಕಿಂಗ್ ಖಂಡಿತ ಇದ್ದೇ ಇರುತ್ತೆ. ಆದ್ದರಿಂದ ಈಗಿನಿಂದಲೇ ನೀವು ಉತ್ತರ ಗುರುತಿಸುವಾಗ ನಿಖರತೆಗೆ, ಅಕ್ಯುರೆಸಿಗೆ ಹೆಚ್ಚು ಒತ್ತು ನೀಡಬೇಕಾಗುತ್ತೆ. ಎರಡನೇ ಮುಖ್ಯ ಬದಲಾವಣೆ ಎಂದರೆ ಅಂಕಗಳ ವಿಭಜನೆ. 2017ರಲ್ಲಿ ಸಾಮಾನ್ಯ ಜ್ಞಾನ GKಗೆ 100 ಅಂಕಗಳಿದ್ದವು. ಆದರೆ 2021ರಲ್ಲಿ ಅದನ್ನು 50 ಅಂಕಗಳಿಗೆ ಇಳಿಸಲಾಯಿತು. ಇದರ ಅರ್ಥ ಏನು? ಸರ್ಕಾರಕ್ಕೆ ನಿಮ್ಮ ಸಾಮಾನ್ಯ ಜ್ಞಾನಕ್ಕಿಂತ ಹೆಚ್ಚಾಗಿ ನೀವು ಬೋಧಿಸುವ ವಿಷಯದಲ್ಲಿ, ಸಬ್ಜೆಕ್ಟ್ನಲ್ಲಿ ಎಷ್ಟು ಪರಿಣಿತಿ ಪಡೆದಿದ್ದೀರಿ ಅಂತ ಮುಖ್ಯವಾಗಿದೆ. ಹಾಗಾಗಿ ಐಚ್ಛಿಕ ವಿಷಯದ ಅಂಕಗಳನ್ನು 200ರಿಂದ 250ಕ್ಕೆ ಏರಿಸಲಾಗಿದೆ. 300 ಅಂಕಗಳ ಮೆರಿಟ್ ಲಿಸ್ಟ್ನಲ್ಲಿ ಅದರಲ್ಲಿ 250 ಅಂಕಗಳು ನಿಮ್ಮ ಸಬ್ಜೆಕ್ಟ್ನಿಂದಲೇ ಬರುವುದರಿಂದ ನೀವು ಆಳವಾದ ಅಧ್ಯಯನ ಮಾಡುವುದು ಅನಿವಾರ್ಯ. ನೀವು ಫಿಸಿಕ್ಸ್ ಇರಲಿ, ಕನ್ನಡ ಇರಲಿ ಅಥವಾ ಕಾಮರ್ಸ್ ಇರಲಿ, ನಿಮ್ಮ ವಿಷಯದ ಮೇಲೆ ನೀವು ಸಂಪೂರ್ಣ ಹಿಡಿತ ಸಾಧಿಸಿದರೆ ಮಾತ್ರ ಈ ಪರೀಕ್ಷೆಯಲ್ಲಿ ಗೆಲ್ಲಲು ಸಾಧ್ಯ. ಇನ್ನೊಂದು ಮುಖ್ಯ ವಿಷಯವೆಂದರೆ 2017ರಲ್ಲಿ KEA ನಡೆಸಿದ ಪರೀಕ್ಷೆಯ ಮಟ್ಟಕ್ಕೆ ಹೋಲಿಸಿದರೆ 2021ರ ಪರೀಕ್ಷೆಯು ಬಹಳ ಕಠಿಣವಾಗಿತ್ತು. ಪ್ರಶ್ನೆಗಳು ನೇರವಾಗಿರದೆ KS ಮಾದರಿಯಲ್ಲಿ ವಿಶ್ಲೇಷಣಾತ್ಮಕವಾಗಿದ್ದವು. ಈಗ 2026ಕ್ಕೆ ಬರುವಾಗ KEA ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ UPSC ಮಟ್ಟದ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಕೂಡ ಇರುತ್ತದೆ. ಅಧಿಸೂಚನೆ ಬಂದ ಮೇಲೆ ಸಿಲೆಬಸ್ ನೋಡೋಣ ಎಂದು ಕಾಯಬೇಡಿ. 2021ರ ಪರೀಕ್ಷಾ ಮಾದರಿಯನ್ನೇ ಆಧಾರವಾಗಿಟ್ಟುಕೊಂಡು ಈಗಲೇ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಲು ಶುರು ಮಾಡಿ. ಈ ಕೋಷ್ಟಕ ನಿಮಗೆ ಸ್ಪಷ್ಟವಾಗಿ ಹೇಳುತ್ತಿರುವುದು ಒಂದೇ ಮಾತು: ನಿಮ್ಮ ವಿಷಯವೇ ನಿಮ್ಮ ಯಶಸ್ಸಿನ ಗುಟ್ಟು ಅಂತ. ಇನ್ನು ಅರ್ಹತಾ ಪರೀಕ್ಷೆಯಲ್ಲಿ ನಿಮ್ಮ ಐಚ್ಛಿಕ ವಿಷಯ ಮತ್ತು ಸಾಮಾನ್ಯ ಜ್ಞಾನವಷ್ಟೇ ಅಲ್ಲ, ಕನ್ನಡ ಮತ್ತು ಇಂಗ್ಲಿಷ್ ಸಬ್ಜೆಕ್ಟ್ ಕೂಡ ಇದ್ದವು. ಬಹಳಷ್ಟು ಜನ ಅಭ್ಯರ್ಥಿಗಳು ಕನ್ನಡ ತಾನೇ ನಾನು ಓದಬಲ್ಲೆ ಅಥವಾ ಇಂಗ್ಲೀಷನ್ನು ಮ್ಯಾನೇಜ್ ಮಾಡಬಲ್ಲೆ ಅಂಥೇಳಿ ನಿರ್ಲಕ್ಷಿಸುತ್ತಾರೆ. ಆದರೆ ನೆನಪಿಡಿ, ಇದು ಕೇವಲ ಸ್ಕೋರಿಂಗ್ ಪೇಪರ್ಗಳಲ್ಲ, ಇವು ಅರ್ಹತಾ ಪತ್ರಿಕೆಗಳು, ಕ್ವಾಲಿಫೈಯಿಂಗ್ ಪೇಪರ್ಸ್. 2021ರಲ್ಲಿ ನೋಟಿಫಿಕೇಷನ್ನಲ್ಲಿ KEA ಸ್ಪಷ್ಟವಾಗಿ ತಿಳಿಸಿತ್ತು, ನೀವು ಕನ್ನಡ ಮತ್ತು ಇಂಗ್ಲಿಷ್ ಪತ್ರಿಕೆಗಳಲ್ಲಿ ಕನಿಷ್ಠ 35 ಅಂಕಗಳನ್ನು ಪಡೆಯಲೇಬೇಕು. ಒಂದು ವೇಳೆ ನೀವು ಇಂಗ್ಲಿಷ್ನಲ್ಲಿ ಕಡಿಮೆ ಅಂಕಗಳನ್ನು ಪಡೆದರೆ ನಿಮ್ಮ 250 ಅಂಕದ ಸಬ್ಜೆಕ್ಟ್ ಪೇಪರ್, ನೀವು ಸ್ಟೇಟ್ ಟಾಪರ್ ಆಗಿದ್ದರೂ ಸಹ ನಿಮ್ಮನ್ನು ನೇರವಾಗಿ ನೇಮಕಾತಿಯಿಂದ ಹೊರಹಾಕಲಾಗುತ್ತದೆ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಮುಖ್ಯ ಅಂಶವೆಂದರೆ ಈ ಪರೀಕ್ಷೆಗಳು MCQ ಮಾದರಿಯಲ್ಲಿ ಇರುವುದಿಲ್ಲ. ಅಂದರೆ ನೀವು OMR ಶೀಟ್ನಲ್ಲಿ ಮಾರ್ಕ್ ಮಾಡುವಂತಿಲ್ಲ. ಇದು ವಿವರಣಾತ್ಮಕ ಡಿಸ್ಕ್ರಿಪ್ಟಿವ್ ಪರೀಕ್ಷೆ. ಇಲ್ಲಿ ನೀವು ಪ್ರಬಂಧಗಳನ್ನು ಬರೆಯಬೇಕು, ಪತ್ರಗಳನ್ನು ಬರೆಯಬೇಕು ಮತ್ತು ಕನ್ನಡದಿಂದ ಇಂಗ್ಲೀಷ್ಗೆ ಅಥವಾ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಭಾಷಾಂತರ ಟ್ರಾನ್ಸ್ಲೇಷನ್ ಮಾಡಬೇಕಾಗುತ್ತದೆ. 2017 ಮತ್ತು 2021ರ ಪರೀಕ್ಷೆಗಳನ್ನು ನೋಡಿದರೆ ಪಠ್ಯಕ್ರಮವು SSLC ಮಟ್ಟದ್ದು ಎಂದು ಹೇಳಲಾಗಿದ್ದರೂ ಮೌಲ್ಯಮಾಪನ ಮಾತ್ರ ಬಹಳ ಕಟ್ಟುನಿಟ್ಟಾಗಿರುತ್ತೆ. ನಿಮ್ಮ ಬರವಣಿಗೆಯ ವೇಗ, ಭಾಷೆಯ ಮೇಲಿನ ಹಿಡಿತ ಇಲ್ಲಿ ಪರೀಕ್ಷಿಸಲ್ಪಡುತ್ತದೆ.
ಆದರೆ ಇಂದಿನ ಕಾಲದಲ್ಲಿ ನಾವು ಹೆಚ್ಚು ಮೊಬೈಲ್ ಬಳಸೋದ್ರಿಂದ ಬರೆಯುವ ಅಭ್ಯಾಸವನ್ನೇ ಕಳೆದುಕೊಂಡಿದ್ದೇವೆ. ವಿಶೇಷವಾಗಿ ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿದವರಿಗೆ ಕನ್ನಡ ಪೇಪರ್ ಮತ್ತು ಕನ್ನಡ ಮೀಡಿಯಂನಲ್ಲಿ ಓದಿದವರಿಗೆ ಇಂಗ್ಲಿಷ್ ಪೇಪರ್ ಒಂದು ಅತಿ ದೊಡ್ಡ ಸವಾಲಾಗಿದೆ. 2021ರಲ್ಲಿ PhD ಮಾಡಿರೋ ಎಷ್ಟೋ ಅಭ್ಯರ್ಥಿಗಳು ಇಂಗ್ಲಿಷ್ ಪತ್ರಿಕೆಯಲ್ಲಿ ಫೇಲ್ ಆಗಿ ಕೆಲಸ ಕಳೆದುಕೊಂಡಿದ್ದಾರೆ. ಆದ್ದರಿಂದ ನನ್ನ ಸಲಹೆ ಏನೆಂದರೆ, ದಿನಕ್ಕೆ ಕನಿಷ್ಠ 1 ಗಂಟೆ ಆದರೂ ಯಾವುದೋ ಒಂದು ಸಂಪಾದಕೀಯ ಪುಟವನ್ನು ಓದಿ ಅದನ್ನು ನಿಮ್ಮದೇ ಶೈಲಿಯಲ್ಲೇ ಬರುವುದನ್ನು ರೂಢಿಸಿಕೊಳ್ಳಿ. ಅಧಿಸೂಚನೆ ಬಂದ ಮೇಲೆ ಪ್ರಬಂಧ ಕಲಿಯುತ್ತೇನೆ ಎನ್ನುವುದು ಮೂರ್ಖತನವಾಗುತ್ತದೆ. ಮೆರಿಟ್ ಪಟ್ಟಿಯನ್ನು ನಿರ್ಧರಿಸುವ ಮೊದಲ ಪತ್ರಿಕೆಯಾದ ಸಾಮಾನ್ಯ ಜ್ಞಾನ GK ಬಗ್ಗೆ ಚರ್ಚಿಸೋಣ. ಮೊದಲೇ ಹೇಳಿದಂತೆ 2017ರಲ್ಲಿ ಈ ಪತ್ರಿಕೆಗೆ 100 ಅಂಕಗಳಿದ್ದವು. ಆದರೆ 2021ರಲ್ಲಿ ಇದನ್ನು 50 ಅಂಕಗಳಿಗೆ ಮಿತಿಗೊಳಿಸಲಾಗಿದೆ. ಆದರೆ ನೆನಪಿಡಿ, ಅಂಕಗಳು ಕಡಿಮೆಯಾದ ತಕ್ಷಣ ಸಿಲೆಬಸ್ ಕಡಿಮೆಯಾಗಿದೆ ಎಂದು ಭಾವಿಸಬೇಡಿ. ಇತಿಹಾಸದಿಂದ ಹಿಡಿದು ಅಂತಾರಾಷ್ಟ್ರೀಯ ವಿದ್ಯಮಾನಗಳವರೆಗೆ ಎಲ್ಲವನ್ನ ಓದಬೇಕಾಗುತ್ತದೆ. ನೀವು ಇಲ್ಲಿ ಪಡೆಯುವ ಪ್ರತಿ ಅಂಕವೂ ನಿಮ್ಮನ್ನು ಸಾವಿರಾರು ಅಭ್ಯರ್ಥಿಗಳಿಗಿಂತ ಮುಂದೆ ಕೊಂಡೊಯ್ಯುತ್ತದೆ ಅಥವಾ ಹಿಂದಕ್ಕೆ ತಳ್ಳುತ್ತದೆ. ಇನ್ನೊಂದು ಅತಿ ದೊಡ್ಡ ಸವಾಲೆಂದರೆ ನೆಗೆಟಿವ್ ಮಾರ್ಕಿಂಗ್. ಇದು 0.25 ಇರುತ್ತದೆ. 2021ರಲ್ಲಿ ಪರೀಕ್ಷೆಯಲ್ಲಿ ಬಹಳಷ್ಟು ಜನ ಅನುಭವಿಸಿದ ತೊಂದರೆ ಇದು. ಪ್ರಶ್ನೆಗಳು ಸುಲಭವಾಗಿ ಕಂಡರೂ ಆಪ್ಷನ್ಗಳು ತುಂಬ ಗೊಂದಲಮಯವಾಗಿರುತ್ತದೆ. ಗೊತ್ತಿಲ್ಲದ ಪ್ರಶ್ನೆಗೆ ಗೆಸ್ ಮಾಡೋಣ ಎಂದು ನೀವು ಹೋದರೆ ಕಷ್ಟಪಟ್ಟು ಗಳಿಸಿದ ಅಂಕಗಳು ಸಹ ಮಾಯವಾಗುತ್ತದೆ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ GK ಪತ್ರಿಕೆಯಲ್ಲಿ ನೀವು ಎಷ್ಟು ಅಂಕಗಳನ್ನು ಉಳಿಸಿಕೊಳ್ಳುತ್ತೀರಿ ಎಂಬುದು ಮುಖ್ಯವಾಗುತ್ತದೆ. 50 ಪ್ರಶ್ನೆಗಳಲ್ಲಿ ನೀವು 40 ಪ್ರಶ್ನೆಗಳಿಗೆ ನಿಖರವಾಗಿ ಉತ್ತರಿಸಿದ್ದರೆ ನಿಮ್ಮ ಆಯ್ಕೆಯ ಹಾದಿ ಸುಗಮವಾಗುತ್ತದೆ. ಇಂದಿನ ಪರಿಸ್ಥಿತಿಯಲ್ಲಿ KEA ನಡೆಸುವ ಪರೀಕ್ಷೆಗಳ ಮಟ್ಟ KPSCಯ ಗ್ರೂಪ್ B ಅಥವಾ KAS ಮಟ್ಟದಕ್ಕೆ ಸಮಾನವಾಗಿದೆ. ಕೇವಲ ಒನ್ ಲೈನರ್ ಪ್ರಶ್ನೆಗಳನ್ನು ಓದಿದರೆ ಸಾಲದು. ಕರ್ನಾಟಕದ ಇತಿಹಾಸ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ದಂಗೆಗಳ ವಿಷಯಗಳ ಮೇಲೆ ಹೆಚ್ಚು ಒತ್ತು ನೀಡಿ. ಪ್ರಚಲಿತ ಘಟನೆಗಳಿಗಾಗಿ ಕಳೆದ 1 ವರ್ಷದ ಬೆಳವಣಿಗೆಗಳನ್ನು ಗಮನಿಸಿ. GK ಒಂದು ಸಮುದ್ರವಿದ್ದಂತೆ. ನೀವು ಆಳವಾಗಿ ಈಜದಿದ್ದರೆ ದಡ ಸೇರುವುದು ಕಷ್ಟ. 2021ರ ನೋಟಿಫಿಕೇಷನ್ನಲ್ಲಿ ನೀಡಲಾದ ವಿಷಯಗಳನ್ನೇ ಆಧಾರವಾಗಿಟ್ಟುಕೊಂಡು ಇಂದೇ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಲು ಪ್ರಾರಂಭಿಸಿ. ಇನ್ನು ನಿರ್ಣಾಯಕ ಪತ್ರಿಕೆ ಎಂದರೆ ಅದು ನಿಮ್ಮ ಐಚ್ಛಿಕ ವಿಷಯ ಅಥವಾ ಆಪ್ಷನಲ್ ಸಬ್ಜೆಕ್ಟ್ ಪೇಪರ್. 2017ರಲ್ಲಿ ಈ ಪತ್ರಿಕೆಗೆ ಕೇವಲ 200 ಅಂಕಗಳಿದ್ದವು. ಆದರೆ 2021ರಲ್ಲಿ ಸರ್ಕಾರ ಇದನ್ನು 250 ಅಂಕಗಳಿಗೆ ಏರಿಸಿತು. ಅಂದರೆ ನೀವು PGಯಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ನಲ್ಲಿ ಓದಿದ ವಿಷಯವೇ ಇಲ್ಲಿ ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುತ್ತದೆ. ಇಲ್ಲಿ ಒಟ್ಟು 125 ಪ್ರಶ್ನೆಗಳಿರುತ್ತವೆ. ಪ್ರತಿ ಪ್ರಶ್ನೆಗೂ 2 ಅಂಕಗಳು. ಆದರೆ ನೆನಪಿಡಿ, ಇಲ್ಲಿ ತಪ್ಪು ಮಾಡಿದರೆ ಕಳೆದುಕೊಳ್ಳುವ ಅಂಕವೂ ಜಾಸ್ತಿ. ಪ್ರತಿ ತಪ್ಪು ಉತ್ತರಕ್ಕೆ ಅರ್ಧ ಅಂಕಗಳನ್ನು ಅಂದರೆ 0.5 ಅಂಕಗಳು ಕಡಿತವಾಗುತ್ತದೆ. ಇದು ತುಂಬ ದೊಡ್ಡ ರಿಸ್ಕ್. ಈ ಪತ್ರಿಕೆಯು ಕೇವಲ ಪದವಿ ಮಟ್ಟದ್ದಾಗಿರದೆ ಅಧಿಸೂಚನೆಯಲ್ಲಿ ಸ್ಪಷ್ಟವಾಗಿ ತಿಳಿಸಿರುವಂತೆ ಇದು ನೆಟ್ ಅಥವಾ KCET ಪರೀಕ್ಷೆಯ ಮಟ್ಟದಲ್ಲಿರುತ್ತದೆ. ಅಂದರೆ ನೀವು ಕೇವಲ ಮೇಲ್ಪದರದ ಓದು ಮಾಡಿದರೆ ಸಾಲದು, ವಿಷಯದ ಆಳಕ್ಕೆ ಇಳಿಯಬೇಕು. ಉದಾಹರಣೆಗೆ, ನೀವು ಫಿಸಿಕ್ಸ್ ಅಭ್ಯರ್ಥಿಯಾಗಿದ್ದರೆ ಕ್ವಾಂಟಮ್ ಮೆಕ್ಯಾನಿಕ್ಸ್, ಎಲೆಕ್ಟ್ರೋಡೈನಾಮಿಕ್ಸ್ನಂತಹ ಕಠಿಣ ವಿಷಯಗಳಿಂದಲೂ ನ್ಯೂಮರಿಕಲ್ ಸಮಸ್ಯೆಗಳನ್ನು ನಿರೀಕ್ಷಿಸಬಹುದು. ಇನ್ನು ಕನ್ನಡ ಸಾಹಿತ್ಯದವರಾಗಿದ್ದರೆ ಹಳಗನ್ನಡದ ವ್ಯಾಕರಣದಿಂದ ಹಿಡಿದು ಆಧುನಿಕ ವಿಮರ್ಶೆಯವರೆಗೆ ಎಲ್ಲವನ್ನೂ ತಿಳಿದಿರಬೇಕು. 2021ರ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದರೆ ಪ್ರಶ್ನೆಗಳು ತುಂಬ ಸುದೀರ್ಘವಾಗಿದ್ದವು. ಅವುಗಳನ್ನು ಓದಿ ಅರ್ಥೈಸಿಕೊಳ್ಳಲು ಸಮಯದ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ನೋಟಿಫಿಕೇಷನ್ ಬಂದ ಮೇಲೆ ಸಿಲೆಬಸ್ ಕಾಪಿ ಹಿಡಿದು ಓದುತ್ತೇನೆ ಎನ್ನುವವರು ದಯವಿಟ್ಟು ಎಚ್ಚೆತ್ತುಕೊಳ್ಳಿ. 2026ರ ನೇಮಕಾತಿಯಲ್ಲಿ 826 ಹುದ್ದೆಗಳಿವೆ. ಅಂದರೆ 2021ಕ್ಕಿಂತ ಹುದ್ದೆಗಳು ಕಡಿಮೆ ಇವೆ ಮತ್ತು ಕಾಂಪಿಟೇಷನ್ ಹೆಚ್ಚಿದೆ. ನಿಮ್ಮ ಸಬ್ಜೆಕ್ಟ್ನ ಕೋರ್ ಸಿಲೆಬಸ್ ಯಾವತ್ತೂ ಬದಲಾಗುವುದಿಲ್ಲ. ಈಗಾಗಲೇ KCET ಹಳೆಯ 10 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ. ನೀವು ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ವೇಗವಾಗಿ 3 ಗಂಟೆಯ ಅವಧಿಯಲ್ಲಿ 125 ಪ್ರಶ್ನೆಗಳನ್ನು ಬಿಡಿಸಲು ಸಾಧ್ಯವಾಗುತ್ತದೆ. ಸಬ್ಜೆಕ್ಟ್ ಪೇಪರ್ನಲ್ಲಿ ಯಾರು 200ಕ್ಕಿಂತ ಹೆಚ್ಚು ಅಂಕಗಳನ್ನು ದಾಟುತ್ತಾರೋ ಅವರ ಹೆಸರು ಸೆಲೆಕ್ಷನ್ ಲಿಸ್ಟ್ನಲ್ಲಿ ಇರುವುದು ಖಚಿತ. ಇನ್ನು ತಯಾರಿ ನಡೆಸಲು ನನ್ನ ಕೆಲವು ಸಲಹೆಗಳೆಂದರೆ, ಮೊದಲನೇ ಹಂತ ನೀವು ಮಾಡಬೇಕಾದ ಮೊದಲ ಕೆಲಸ ಎಂದರೆ 2017 ಮತ್ತು 2021ರ KEA ಪ್ರಶ್ನೆ ಪತ್ರಿಕೆಗಳನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು. ಆ ಪ್ರಶ್ನೆಗಳನ್ನು ಕೇವಲ ನೋಡುವುದಲ್ಲ, ಅವುಗಳ ಆಳವನ್ನು ಅರ್ಥ ಮಾಡಿಕೊಳ್ಳಿ. KEA ಯಾವ ವಿಷಯಗಳಿಗೆ ಹೆಚ್ಚು ಒತ್ತು ನೀಡುತ್ತಿದೆ, ಯಾವ ಪ್ರಶ್ನೆಗಳನ್ನು ಹೇಗೆ ಟ್ವಿಸ್ಟ್ ಮಾಡಿ ಕೇಳುತ್ತಿದ್ದಾರೆ ಎಂಬುದನ್ನು ಗಮನಿಸಿ. ಕನಿಷ್ಠ 5 ಬಾರಿಯಾದರೂ ಈ ಪತ್ರಿಕೆಗಳನ್ನು ಬಿಡಿಸಿದರೆ ನಿಮಗೆ ಪರೀಕ್ಷೆಯ ನಾಡಿ ಮಿಡಿತ ಅರ್ಥವಾಗುತ್ತದೆ. ಇನ್ನು ಎರಡನೇ ಹಂತ ನಿಮ್ಮ ಸ್ಟಡಿ ಪ್ಲಾನ್. ದಿನಕ್ಕೆ ಕನಿಷ್ಠ 8 ಗಂಟೆಗಳ ಕಾಲ ಓದುವುದನ್ನು ಕಡ್ಡಾಯ ಮಾಡಿಕೊಳ್ಳಿ.
4-2-2ರ ಸೂತ್ರವನ್ನು ಅಪ್ಲೈ ಮಾಡಿಕೊಳ್ಳಿ. ಅಂದರೆ 4 ಗಂಟೆ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಅಂದರೆ ಐಚ್ಛಿಕ ವಿಷಯ ಮತ್ತು 2 ಗಂಟೆ ಸಾಮಾನ್ಯ ಜ್ಞಾನ ಅಂದರೆ GK ಮತ್ತು 2 ಗಂಟೆ ಕಡ್ಡಾಯ ಪತ್ರಿಕೆಗಳಾದ ಕನ್ನಡ ಮತ್ತು ಇಂಗ್ಲಿಷ್ ಬರವಣಿಗೆಗೆ ಮೀಸಲಿಡಿ. ಬರವಣಿಗೆಯ ಅಭ್ಯಾಸವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ. ಮಾರುಕಟ್ಟೆಯಲ್ಲಿ ಸಿಗುವ ಎಲ್ಲ ಪುಸ್ತಕಗಳನ್ನು ಓದುವ ಬದಲು ಅಧಿಕೃತ ಪಠ್ಯಪುಸ್ತಕಗಳನ್ನು ಓದಿ ನೀವೇ ಸ್ವಂತ ನೋಟ್ಸ್ ಮಾಡಿಕೊಳ್ಳಿ. ನೀವು ಬರೆದ ನೋಟ್ಸ್ ಪರೀಕ್ಷೆಯ ಕೊನೆ ದಿನಗಳಲ್ಲಿ ರಿವಿಷನ್ ಮಾಡಲು ಬಹಳ ಸಹಾಯಕವಾಗುತ್ತೆ. ಇನ್ನು ಕೊನೆಯದಾಗಿ ಮಾಕ್ ಟೆಸ್ಟ್ಗಳನ್ನು ಮರೆಯುವುದು ಬಹಳ ಮುಖ್ಯ. ಮನೆಯಲ್ಲೇ ಕುಳಿತು ಟೈಮರ್ ಇಟ್ಟು ಪರೀಕ್ಷೆ ಬರೆಯಿರಿ. ಇದು ನಿಮ್ಮ ಸಮಯ ನಿರ್ವಹಣೆಯನ್ನು ಸುಧಾರಿಸುತ್ತೆ. ಇನ್ನು 2026ರ ನೋಟಿಫಿಕೇಷನಲ್ಲಿ ಹುದ್ದೆಗಳು ಕಡಿಮೆ ಇರಬಹುದು. ಆದರೆ ನಿಮಗೆ ಬೇಕಾಗಿರುವುದು ಕೇವಲ 1 ಹುದ್ದೆ ಮಾತ್ರ. ನನ್ನಿಂದ ಸಾಧ್ಯವಿಲ್ಲ ಅಥವಾ ಬಹಳ ಕಷ್ಟವಿದೆ ಎಂಬ ನಕಾರಾತ್ಮಕ ಆಲೋಚನೆಗಳನ್ನು ಬಿಟ್ಟು ಕಷ್ಟಪಟ್ಟು ಓದುವವರಿಗಿಂತ ಇಷ್ಟಪಟ್ಟು ಓದುವವರು ಈ ಪರೀಕ್ಷೆಯಲ್ಲಿ ಸುಲಭವಾಗಿ ಗೆಲ್ಲುತ್ತಾರೆ. ಇದಿಷ್ಟು ಕರ್ನಾಟಕ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯ ಸಂಪೂರ್ಣ ಮಾಹಿತಿಯಾಗಿತ್ತು. 2017 ಮತ್ತು 2021ರ ಪ್ರಶ್ನೆ ಪತ್ರಿಕೆಗಳನ್ನು ಹೋಲಿಸಿದಾಗ ತಿಳಿದುಬಂದ ಸತ್ಯ ಒಂದೇ. ಪರೀಕ್ಷೆಯು ವರ್ಷದಿಂದ ವರ್ಷಕ್ಕೆ ಕಠಿಣವಾಗುತ್ತಿದೆ. ಆದರೆ ನೆನಪಿಡಿ ಸ್ನೇಹಿತರೆ, ಕಠಿಣ ಪರಿಶ್ರಮಕ್ಕೆ ಯಾವುದೇ ಪರ್ಯಾಯವಿಲ್ಲ. ನೀವು MSc ಅಥವಾ MA ಮುಗಿಸಿ ನೆಟ್ KCET ಪಾಸಾಗಿ ಈ ಹಂತಕ್ಕೆ ಬಂದಿದ್ದೀರಿ ಅಂದರೆ ನೀವು ಈಗಾಗಲೇ ಅರ್ಧ ಯುದ್ಧ ಗೆದ್ದಿದ್ದೀರಿ ಎಂದೇ ಅರ್ಥ. ಈಗ ಬೇಕಿರುವುದು ಕೇವಲ ಒಂದು ಸರಿಯಾದ ದಿಕ್ಕು ಮತ್ತು ನಿರಂತರ ಸಿದ್ಧತೆ ಮಾತ್ರ. ಈಗ ನಿಮ್ಮ ಸರದಿ. ನೀವು ಯಾವ ವಿಷಯದಲ್ಲಿ ಪರೀಕ್ಷೆ ಬರೆಯಲು ಸಿದ್ಧರಾಗುತ್ತಿದ್ದೀರಿ ಅನ್ನುವುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಫೆಬ್ರವರಿ 4ರ ಆದೇಶದಂತೆ 826 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯು ಶೀಘ್ರದಲ್ಲೇ ಶುರುವಾಗಲಿದೆ. ಸಮಯ ವ್ಯರ್ಥ ಮಾಡಬೇಡಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೂ ನಮ್ಮ ಕರಿಯರ್ ಪಲ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.